ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ, ಎತ್ಕಿನ ಬೇಳೆ, ಸಾರು, ಚಟ್ನಿ ಮಾಡಿದ್ರಿ. ಹೇ ಗಾಯ್ಸ್, ನೆನ್ನೆ ಏನಾಯಿತು ಗೊತ್ತಾ, ಒಂದು ಎಂಗೇಜ್ಮೆಂಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ನಮ್ಮ ಚೇತನನ್ನ ಅವ್ರದ್ದು ಎಂಗೇಜ್ಮೆಂಟ್ ಆಗಿತ್ತು. ಸೊ ಅದರದ್ದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಗ್ಯಾಲರಿಗೆ ಹೋಗ್ಬಿಟ್ಟು ಆ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಇವಾಗ ಇದೂ ಅಷ್ಟೇ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ಗ್ಯಾಲರಿಗೆ ಹೋಗಿ ಯೂಶ್ವಲಿ ಎಲ್ಲ ಡಿಲೀಟ್ ಮಾಡಿಬಿಡ್ತಾ ಇದ್ದೆ. ಸೊ ಅದೇ ಥರ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಿತ್ತು ಕ್ಯಾಪ್ಷನಲ್ಲಿ. ಸೊ ಅದಕ್ಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಾನು ಎಡಿಟ್ ಅಂತ ಹೊತ್ಬಿಟ್ಟು ಚೇಂಜ್ ಮಾಡೋಕ್ಕೆ ಅಂತ ಹೋಗೋಣ ಅನ್ನೋಷ್ಟರಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ವಿಡಿಯೋನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ, ಡಿಲೀಟ್ ಮಾಡಿಬಿಟ್ನಲ್ಲ ವಿಡಿಯೋ ಅಂತ ಹೇಳಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಗ್ಯಾಲರಿದಲ್ಲೂ ವೀಡಿಯೋಸ್ ಇಲ್ಲ. ಆಮೇಲೆ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳಿದ್ರೆ ನಮ್ಮ ಮಮ್ಮಿ ಸರೇ ಬೈತಾ ಇದ್ದಾರೆ. ಏನು ಅಷ್ಟು ಗೊತ್ತಾಗಲ್ವಾ ನಿನಗೆ, ಡಿಲೀಟ್ ಮಾಡಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಬೈತಾ ಇದ್ದಾರೆ. ಯಾವ್ದಾವುದೋ ವ್ಲಾಗ್ಗಳಾಗ್ತೀಯಾ, ಇದನ್ನ ಹಾಕೋಕ್ಕಾಗಿಲ್ಲ ನಿನ್ನ ಕೈಯಲ್ಲಿ ಅಂತ ಏನೇನೋ ಬೈಸ್ಕೊಂಬಿಟ್ಟಿದ್ದೀನಿ ನಮ್ಮ ಮಮ್ಮಿ ಹತ್ರ ಅಂತೂ. ಓ ಗಾಡ್, ಇವಾಗ ಅದನ್ನೇನು ಮಾಡೋಕ್ಕೂ ಆಗಲ್ಲ. ಇವಾಗ ನನ್ನ ಹತ್ರ ವೀಡಿಯೋಸೂ ಇಲ್ಲ. ಆ್ಯಂಡ್ ರೀಸೆಂಟ್ಲಿ ಡಿಲೀಟೆಡ್ ಅದರಲ್ಲೂ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಯಾಕಂದರೆ ಐಕ್ಲೂಡ್ ಫುಲ್ ಸ್ಟೋರೇಜ್ ಅಂತ ತೋರಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಾನೇನು ಮಾಡಿಬಿಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ. ಸಖತ್ ಬೇಜಾರಾಗ್ತಾ ಇದೆ. ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತಲೂ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಬರೀ ಫೋಟೋಸ್ ಮಾತ್ರನೇ ಇರೋದು, ಯಾವುದೂ ಇಲ್ಲ. ಇನ್ನು ಏನು ಮಾಡೋದೋ ಗೊತ್ತಿಲ್ಲ. ನೆನೆ ಚೆನ್ನಾಗಿದ್ದಿಲ್ಲ, ಅದಕ್ಕೆ ಅಂದ್ಕೊಂಡಿದ್ದೀನಿ ಮದುವೆಗಂತೂ ತುಂಬ ಚೆನ್ನಾಗಿ ವೀಡಿಯೋಸ್ ಹಿಡಿಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದೇ ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಫೋಟೋಸ್ ಇದೆ, ಸೊ ಈ ವ್ಲಾಗಲ್ಲಿನೇ ಅಟ್ಯಾಚ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವರೇ ನಮ್ಮ ಕಸಿನ್ ಚೇತನನ್ನ, ಆ್ಯಂಡ್ ಇವ್ರಿಗೆ ಎಂಗೇಜ್ಮೆಂಟ್ ಆಗಿದ್ದು. ಆಮೇಲೆ ಈ ವಿಡಿಯೋ ಬಂದು ಫೋಟೋಗ್ರಾಫರ್ಸ್ ಅವರು ಹಿಡ್ದಿರೋದು. ಸೊ ನನಗೆ ಚೇತನನ್ನ ಕಳಿಸಿದ್ರು. ಸೊ ಅದಕ್ಕೆ ಇದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಅಣ್ಣ ಮತ್ತು ಮೌನಿಕಾ ಮಿಸ್ಸಿಂಗು, ಅವ್ರು ಬರೋಕ್ಕಾಗಲಿಲ್ಲ. ಮೌನಿಕಾಗೆ ಎಕ್ಸಾಮ್ ಇತ್ತು ಅಂತ ಬರೋಕ್ಕಾಗಲಿಲ್ಲ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದ್ರು. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬಂದು ಫ್ರೈಡೇ, ಸುಮಂಗಲಿ ಪೂಜೆ ಇದೆ. ಸೊ ಅದಕ್ಕೆ ರೆಡ್ ಬಟ್ಟೆನೇ ಹಾಕೊಂಡು ಹೋಗಬೇಕು. ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಬಂದು ನಮ್ಮಮ್ಮ ಸೀರೆ. ಸೊ ಎಲ್ಲ ರೆಡಿ ಆಗಿದ್ದಾಯಿತು, ಇವಾಗ ಹೊರಡಬೇಕು. ಅಲ್ಲಿ ಆದರೆ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶ್ರೀ ವೆಂಕಟೇಶ್ವರ ಟೆಂಪಲಲ್ಲಿ ಸುಮಂಗಲಿ ಪೂಜೆ ನಡೀತಾ ಇರೋದು. ನಮ್ಮನೆ ಎದುರುಗಡೆ ರೋಡಲ್ಲೇ ದೇವಸ್ಥಾನ ಇರೋದು. ನಾನು ತುಂಬ ಸಲ ಹೇಳಿದ್ದೀನಿ ನನ್ನ ವ್ಲಾಗ್ಗಳಲ್ಲಿ. ಆ್ಯಂಡ್ ಔಟ್ಫಿಟ್ಸ್ ಬಂದು ಎಲ್ರೂ ರೆಡ್ ಹಾಕೊಬೇಕು. ಆ್ಯಂಡ್ ಚೂಡಿದಾರ್ ಅಥವಾ ಸ್ಯಾರಿನೂ ಹಾಕೊಂಡು ಹೋಗ್ಬೋದು. ನಾನು ನಮ್ಮ ನೇಬರ್ ಕಮಲಾ ಆಂಟಿ ಅವ್ರ ಜೊತೆಗೆ ಹೋಗಿದ್ದೆ. ನಾನು ಫಸ್ಟ್ ಟೈಮ್ ಈ ಪೂಜೆಗೆ ಬಂದಿರೋದು. ಕಮಲಾ ಆಂಟಿ ತುಂಬ ಸಲ ಹೋಗಿದ್ದಾರೆ. 5 days ಬಿಫೋರೇ ನಾವು ಅವ್ರಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಆವಾಗ ಅವರು ನಮಗೆ ಒಂದು ಸ್ಲಿಪ್ ಕೊಡ್ತಾರೆ. ಸೊ ಅದನ್ನು ಅವ್ರಿಗೆ ಕೊಟ್ರೇ ಅವ್ರು ನಮ್ಮನ್ನು ಒಳಗಡೆ ಬಿಡೋದು. ನೀವು ನೋಡ್ಬೋದು ತುಂಬ ಜನ ಬಂದಿದ್ದಾರೆ. ಹಾಗೆ ಅವರೇ ಪ್ಲೇಟ್ ಸಹ ಕೊಟ್ಟಿರೋದು. ಪ್ಲೇಟ್ ಒಳಗಡೆ ಇರೋವೆಲ್ಲ ಅವರೇನೆ ಕೊಟ್ಟಿರೋದು. ದೀಪನೂ ಅವರೇ ಲೈನಾಗೆಲ್ಲ ಜೋಡಿಸೆಲ್ಲ ಇಟ್ಟಿರ್ತಾರೆ. ಸೊ ನಾವು ಬಂದು ಅಲ್ಲಿ ಕುತ್ಕೊಳ್ಬೇಕಾಗತ್ತೆ. ಹಾಗೆ ಅವರು ನಮಗೆ ಬೆಳ್ಳಿ ಕಾಯಿನ್ ಸಹ ಕೊಡ್ತಾರೆ. ಸೊ ನೀವು ನೋಡ್ಬೋದು, ಎಲೆ ಮೇಲೆ ಬೆಳ್ಳಿ ಕಾಯಿನ್ನ ಇಟ್ಬಿಟ್ಟು ನಾವು ಅದ್ರ ಮೇಲೆ ಕುಂಕುಮನ ಅರ್ಚನೆ ಥರ ಮಾಡಬೇಕು. ದೇವಸ್ಥಾನದಲ್ಲಿ ಬಂದು ಕುತ್ಕೊಂಡಿದ್ದು ಕರೆಕ್ಟಾಗಿ 5:35 ಆಗಿತ್ತು. ಪೂಜೆ ಮುಗ್ದಿದ್ದು 8 o'clockಗೆ. ಆಲ್ಮೋಸ್ಟ್ 3 hours ಕೂತೇ ಇದ್ದೀವಿ. ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು. ನಮ್ಮ ನೇಬರ್ ಪೂರ್ಣಿಮಾ ಆಂಟಿ ಸಿಕ್ಕಿದ್ರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಬಂದ್ರಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.